Hello, sound check 1 2 3. ಇಲ್ಲಿ ಯಾವ ಸೌಂಡ್ ಚೆಕ್ಕು. ಮೇಕಪ್ ಇಸ್ ಚೆಕ್, ಲೊಕೇಶನ್ ಇಸ್ ಚೆಕ್, ವೆದರ್ ಇಸ್ ಚೆಕ್. ಸೊ ಅಲ್ಲಿಗೆ ಹೋದ್ಮೇಲೆ ಚೆಕ್ಕು ಆ್ಯಂಡ್ ಕ್ಯಾಶು ಎಲ್ಲ. ಟುಡೇ ನಾನು ಹೋಗ್ತಾ ಇದ್ದೀನಿ ದೇವನಹಳ್ಳಿ ಹತ್ರ ಇರುವಂಥ ಒಂದು ಜಾಗಕ್ಕೆ. ಯಾಕೆ ದ್ರಾಕ್ಷಿ ತೋಟಕ್ಕೆ ಹೋಗೋಣವಾ, ಭಕ್ತ ಕುಮಾರರ ಕೆಲಸ ಮಾಡೋಣವೇ, ಸ್ಟಾಂಪಿಂಗ್ ಮಾಡೋಣವಾ, ಎಲ್ಲ ಮಾಡೋಣ. ನೀವು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ ಆ್ಯಂಡ್ ಅಫ್ಕೋರ್ಸ್ ಕಮೆಂಟ್ಸ್ಗಳನ್ನು ಮುಂದುವರಿಸಿ. ಸೊ ವಿ ಸ್ಟಾರ್ಟಿಂಗ್. ಮೋಡಕವಿದ ವಾತಾವರಣ. ಇನ್ನು 11 ಗಂಟೆ 10 ನಿಮಿಷ ಇದೆ. ನೀನೇನೋ ಕಡಲೆಕಾಯಿ ತಿಂತಾ ಇದೆಯಾ? ಇದು ಡೇವಸ್ ಪಾಲ್ಸ್. ಅದು ಸ್ನ್ಯಾಕಿಂಗ್ ಅಂತ ಬಂದಾಗ ಪೀನಟ್ ತಿಂತದಾನೆ, ರೋಸ್ಟೆಡ್ ಪೀನಟ್. ಇದರಿಂದ ಏನಾಗುತ್ತೆ ಹೇಳೋ? ಚಿಪ್ಸು, ಫ್ರೈಡ್ ಐಟಮ್ಸು, ಅದರಿಂದ ಇದು ಜಾಸ್ತಿ ಸ್ವಲ್ಪ ಹೆಲ್ದಿ. ಪೀನಟಲ್ಲಿ ಸ್ವಲ್ಪ ಪ್ರೋಟೀನು ಇದೆ, ಅಷ್ಟೇ, ಬೇರೆ ಏನಿಲ್ಲ. ದೇವಸ್ ಕನ್ನಡ ಮಾತಾಡ್ತಾ ಇದ್ದಾನೆ. ಅವನಿಗೆ ಕನ್ನಡ ಬರುತ್ತೆ, ಬಟ್ ಸ್ವಲ್ಪ ಕಂಫರ್ಟ್ ಇರಲ್ಲ. ಇಲ್ಲ ತಪ್ಪು ಮಾಡಿಬಿಟ್ರೆ ಅಂತ ಹಿಂಜರಿಕೆಗೆ ಮಾತೃಭಾಷೆ ಅಥವಾ ತುಂಬ ಕಂಫರ್ಟಬಲ್ ಆಗಿರೋ ಭಾಷೆನಲ್ಲಿ ಮಾತಾಡ್ಬಿಡ್ತಾನೆ. ಹೊಸೂರು ರೋಡ್ ಏನೇನು ಟಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಟ್ರಾಫಿಕ್ ಫುಲ್ ನಾರ್ಮಲ್, ಎಲ್ಲ ಓಡಾಡ್ತಾ ಇದ್ದಾರೆ. ಒಂದು ಕಾಗೇನೋ ಸೌಂಡ್ ಎಫೆಕ್ಟಲ್ಲಿ ಆಟ ಆಡಿದ್ದು ಈ ಸಾಂಗ್ ಮೂಲಕನೇ. ಟುಮಾರೋ ಗೆಸ್, ದಿಸ್ ಇಸ್ ಪೂಜಾ and that is Jeet. hey, mask ಹಾಕೊಳ್ಳೋ ಜೀತ್. ಸೊ ಈಗ ವಿಲ್ಸನ್ ಗಾರ್ಡನಲ್ಲಿ ಇದ್ದೀವಿ. ಏರ್ಪೋರ್ಟ್ ರೋಡ್ವರೆಗೂ ಹೋಗಬೇಕು. ಅದು ಏರಿಯಾ ಎಂಟ್ರ್ ಆಗ್ತಾರಂಗಿದೆ. ಇದು ಯಲಹಂಕನ ಹಿಂಗೆ ಹೋದ್ರೆ. ಒಂದು ಏರಿಯಾ 4-5 ಕಿಲೋಮೀಟರ್ ಇದೆ. ಓಕೆ, ಬಂತು 500 ಮೀಟರ್ಸ್ ನಮ್ಮ ಡೆಸ್ಟಿನೇಷನ್. ರೋವರ್ ಜಾಂಪಾ ಪಾರ್ಕಿಂಗ್. ಸಾಕಷ್ಟು ಜನ ಬಂದಿದ್ದಾರೆ. ವಾತಾವರಣ ಇಲ್ಲಿ ಹಿಂಗಿದೆ. ಅವ್ರದ್ದೇ ವಿನ್ಯಾಡ್ದು ಕಾರ್. ಸೊ ಡೀಟೇಲ್ಸ್ ಹೇಳು ಡೇವಸ್. 1000 ರೂಪಾಯಿ. ಏನಂದ್ರೆ ಕರೆಕ್ಟಾಗಿ ಹೇಳು. ಪರ್ ಪರ್ಸನ್ 1000 ರೂಪಾಯಿ. ಆಮೇಲೆ 2 ಗಂಟೆ. 2 ಗಂಟೆ ಟೂರಾ? ಟೂರ್ 2 ಗಂಟೆ. ಆಮೇಲೆ ಏನೇನು ಕೊಡ್ತಾರೆ? ಒಂದು 4-5 ವೈನ್ ಸ್ಯಾಂಪಲ್ ಕೊಡ್ತಾರೆ. ಆಮೇಲೆ ಟೂರು ಎಕ್ಸ್ಪ್ಲೈನ್ ಮಾಡ್ತಾರೆ, ಹಂಗೆ ವೈನ್ ಮಾಡ್ತಾರಣ್ಣ. ಆಮೇಲೆ ಗ್ರೇಪ್ ಸ್ಟಾಂಪಿಂಗ್ ತುಳ್ದು ಹಾಕೋದು. ಇಲ್ಲಿ ನಮ್ಮ ಜೀತ್ ಇದ್ದಾನೆ. ಎಷ್ಟು ಹಣ ಬರುತ್ತಾ ನಿಮಗೆ? ಸ್ವಲ್ಪ ಸಾಕು. ಏನದು ಪೂಜಾ? ಅವಳು ಜಾಸ್ತಿ ಮಾತಾಡಲ್ಲ, ಮಾತಾಡ್ತಾಳೆ, ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತಾಳೆ ಕ್ಯಾಮ್ರಾ ಮುಂದೆ. ಅಲ್ವಾ ಪೂಜಾ? ಅಲ್ವಾ? ಅಷ್ಟೇ. ಓಕೆ, ಸೊ ಇಲ್ಲಿ ಐ ಗೆಸ್ ಡೈರೆಕ್ಷನ್ ಹಾಕಿದ್ದಾರೆ. ಫಸ್ಟ್ ಈಗ ಸ್ಟಾಂಪಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಸ್ಟಾಂಪಿಂಗ್ ಆದಮೇಲೆ ವೈನರಿ ಅಂದರೆ ತೋಟ ಸುತ್ತ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ದೆನ್ ಎಂಡಲ್ಲಿ ಪ್ರಾಬ್ಲಿ ವೈನ್ ಟೇಸ್ಟಿಂಗ್. ಸೊ ದಿಸ್ ಇಸ್ ದಿ ಆ್ಯಂಬಿಯನ್ಸ್. ಬ್ಯೂಟಿಫುಲ್. ಓ ವಾವ್, ಓ ಐ ಲವ್ ದಿಸ್, ಸೊ ನೈಸ್. ಕಾಯ್ ಫಿಶಸ್. And first we are heading to the stomping zone. Hello. Buddham Sharanam Gacchami. ಇದೆ ನಮ್ಮ ಓಹೋ ಎಗರಾಡೋ ಜಾಗ. ಎಷ್ಟು ಬೇಕಾದ್ರೆ ಎಗರಾಡ್ಕೊಳ್ಳಿ. ಏನೋ 5 ನಿಮಿಷ ಆದಮೇಲೆ ಐ ಗೆಸ್ ವಿಲ್ ಗೆಟ್ ಬೋರ್ಡ್ ಆಫ್ ಇಟ್, ಬಟ್ ಇಟ್ ಡೆಫಿನೆಟ್ಲಿ ಲುಕ್ಸ್ ಫನ್ ಫಾರ್ ನೌ.
So ಇದರಲ್ಲಿ 50 kg of ದ್ರಾಕ್ಷಿ ಇದೆ. So you have to stomp it for how long? As long as you can. Yeah. Yeah. Suppose if it is for like an hour or so, then It wouldn't take an hour because right now it all depends on number of people as well. So if you have probably 4 of you, they'll be joined by another group. That's completed 8 of you which would be stomping this. So it would take probably less time. Okay. So once you stomp it, this liquid will be taken and then We make wine out of it. We make wine out of it. yeah. I'm just joking. We don't make wine out of it. We use this only for fertilizer. What do you Okay. This is just an activity, yeah, like a fun. This is just a session. fun activity where, historically speaking, before in those days, they used to wear horse boots. They used to do that manually. Then later on, there was a revolution of machineries and then crushers. But then they stopped it, but just the tradition has just This is just to continued. maintain tradition and how in those days they used to crush the grapes. We do that. ಈಗ ಒಳಗೆ ಹೋಗೋಣ. I hope I don't like skid and then fall. Fragrance, this is just natural. ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಅನಿಸ್ತು ವಿಗ್ಸ್ ಎಲ್ಲ ಇರುತ್ತೆ ಕಾಲೇಜ್ ಚುಚ್ಚತ್ತೆ ಅಂತ, ಬಟ್ ಇಟ್ಸ್ ಕ್ವೈಟ್ ಸ್ಕ್ವಿಶಿ ಇನ್ ಹಿಯರ್, ಸೊ ಯಾ ಡೋಂಟ್ ಗೆಟ್ ಐಡಿಯಾಸ್ ದೋ. ಸೊ ಈ ಸ್ಟಾಂಪಿಂಗ್ ವುಡನ್ ಬ್ಯಾರಲ್ ಅಂತೀರ ಏನೋ, ಇದರಲ್ಲಿ ಐಡಿಯಲಿ 10ರಿಂದ 12 ಜನ ಸ್ಟಾಂಪ್ ಮಾಡ್ಬೋದು. ಬಟ್ ವಿತ್ ಆಲ್ ದ ಕರೋನಾ ಸೀನ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಟ್ರೈಂಗ್ ಟು ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹಿಯರ್ ಆ್ಯಂಡ್ ಡೂಯಿಂಗ್ ಆಲ್ ಆಫ್ ಇಟ್. Quite squishy and all of that, but yeah. Initially your battery will be fully charged, like how is that? After 5ರಿಂದ 10 ನಿಮಿಷ I'll be like, okay, I'm done, what next? I'm bored. So this is also off the list now, it's done. ಇದರಲ್ಲಿ ಅಟ್ಲೀಸ್ಟ್ ಒಂದು 10ರಿಂದ 15 ಜನ ಕೂರ್ಬೋದು ಆ್ಯಂಡ್ ಒಂದು 50 kg ದ್ರಾಕ್ಷಿ ಹಿಡಿಯುತ್ತೆ. ಇದು ಬರೀ ಎಕ್ಸ್ಪೀರಿಯನ್ಸಿಗೆ ಅಷ್ಟೇ. ಐ ಥಿಂಕ್ ಮೆನಿ ಆಫ್ ಅಸ್ ಹ್ಯಾಡ್ ದಿಸ್ ಡೌಟ್, ಲೈಕ್ ಇದೆಲ್ಲ ಸ್ಟಾಂಪ್ ಮಾಡಿದ್ಮೇಲೆ ಏನು ಮಾಡ್ತಾರೆ ಇದ್ರ ಜೊತೆಗೆ ಅಂತ. If you come here, probably next time in a vineyard, some guy will definitely play a prank on you saying that this is what will be filtered and given to you, but it is not. The guy who played the prank here was Mr. Yatin. Yatin. He's happily waving at the camera because he's all masked. Let's head to the winery. Yeah, so jaga alla hingirutte nodi, then comes your wine tasting. So let's go. I hope you enjoyed the grape stomping. I can see you all enjoyed. That's very nice. Yeah. And just to give a bit brief, I'll talk about a little bit of the history of how the vineyard came about. To begin with, our founder, his name is Mr. Kanwal Grover. He used to deal with machineries back in the 60s. So he used to do import and export of big machineries and industrial equipment through France and India. So he used to always have his constant travels back and forth. So when he was in France, he fell in love with the wine experience and the wine culture, what France was imbibed and what they used to embrace across. So what he felt and got so inspired of, wanted to bring back the same culture and experience back to India. So he had approached a gentleman named George Vessel. At that point of time was a technical director for a champagne producer. Had come with 7 other students and 30 grape varietals from France, and had traveled length and breadth of India just to figure out where exactly is very suitable for growing grapes. After a few months, actually it took about 2 years, till then when they came and landed in Bangalore here, where the climate and the altitude, everything was suitable for growing grapes, and they were able to grow 7 grapes which turned into wine for the first time in 1992. We were able to bottle our first wine. But because of its history, we are one of the first wineries in India, and our founder is known as the father of viticulture for our country. So we'll just head towards the sorting and processing area. So here at the processing and the sorting table of where after the grapes are harvested, they come here. Usually the harvest for our country happens between January to April, where we go through 2 harvests. That is first for our whites and then for our reds.
on the right of me, you can see that this is the machine which is used for white wine. There's a cylinder in between where it inflates like a balloon and crushes the grapes for us. So the juice which is being crushed goes under and then is gone to a fermentation tank. For our sparkling wine, we harvest our grapes a little bit earlier than our white grapes because we require that tartness and that little bit of crispiness what we are looking for in our sparkling wine. So it has an intelligence of segregating even the tiniest and underripe berries, whichever is not suitable for winemaking. It pumps out whatever is not required for winemaking. So your sticks, your seeds, your underripe grapes, your insects, everything is removed. So just to give you a brief of the barrel room, we have around 300 barrels here in this specific room. It ranges from capacity from 225 liters right behind me there. Then we have 300 liter barrels here. We have 500 liter barrels behind you. There's a 1000 liter barrel which you saw outside and a 2000 liter barrel. ಸೊ ಇಲ್ಲಿ ಇದೆಲ್ಲ ಸ್ಟೋರ್ ಮಾಡ್ತಾರೆ ಬ್ಯಾರಲ್ಸಲ್ಲಿ. ಸೊ ಈಗ ಇಲ್ಲಿ ಬ್ಯಾರಲ್ಸ್ ಎಲ್ಲ ನೋಡಿ ಆಯಿತು. ಸೊ ಈಗ ನೆಕ್ಸ್ಟು ಶುದ್ಧ ವೈನ್ ಹೆಂಗೆ ಮಾಡ್ತಾರೆ, ಸ್ಟಾಂಪಿಂಗ್ ಎಲ್ಲ ಆಯಿತು, ವೈನರಿ ನೋಡಾಯಿತು. ನಾವು ಲೆಟ್ಸ್ ಹೆಡ್ ಟು ದ ವೈನ್ ಟೇಸ್ಟಿಂಗ್ ಏರಿಯಾ. ಅಲ್ಲಿಗೆ ಹೋಗಿತ್ತು ನಮ್ಮ ವೈನ್ ಟೇಸ್ಟಿಂಗ್ ಆ್ಯಂಡ್ ವಿನ್ಯಾರ್ಡ್ ಟೂರ್.